ಅಗ್ನಿದೇವ, ಅಮ್ಮಯ್ಯ, ಎನ್ನ ಮಗನನ್ನು ದಹಿಸಲು ಬಂದಿರುವೆಯಾ? ದಯಿಸಲು ಬಂದಿರುವೆನು ತಾಯಿ. ಅಗ್ನಿದೇವ, ಅಮ್ಮಯ್ಯ, ನಿನ್ನ ಮನಸ್ಸಾದ್ರೂ ಹೇಗೆ ಒಪ್ಪುವುದು? ನಿನ್ನ ಗಂಡನ ಆಜ್ಞೆ ಆಗಿರುವುದು ತಾಯಿ. ದೇವ, ಅಮ್ಮಯ್ಯ, ಹೇಳುವೆನು ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಓ ಅಗ್ನಿದೇವ, ಕರುಣೆ ಇಲ್ಲದ ಅಗ್ನಿದೇವ, ಆ ಬ್ರಹ್ಮನು ನನಗೆ ಎಂಥ ಬರಹವನ್ನು ಬರೆದಿರುವನು. ಹೆತ್ತ ತಾಯಿಯಾಗಿ ನಾನು ಮಗನ ಮರಣವನ್ನು ನೋಡಬೇಕು. ದೇವ, ತಾಯಿಯ ಮಗನ ಅನುಬಂಧವನ್ನು ನೀನಿನ್ನು ಅರಿತಿಲ್ಲವೇ? ಕರುಣೆ ಇಲ್ಲದ ಕಟಕನು ನೀನಾಗಬೇಡ ದೇವ, ದೀನ ಬಾಂಧವ. ಹೊಸನಪ್ಪಣ್ಣವರೆಲ್ಲೇ ಇದ್ರು ಕೂಡ ಅರ್ಜೆಂಟ್ ಆಗಿ ಬರ್ಬೇಕಪ್ಪ. ನನ್ನನ್ನು ಕಟಕನೆಂದು ಭಾವಿಸಿರುವೆಯ? ನನ್ನನ್ನು ನಿನ್ನ ಗಂಡನಂತೆ ತಿಳಿದುಕೊಂಡಿರುವೆ? ನಿನ್ನ ಗಂಡನು ದೇವತೆಗಳನ್ನು ಜನಿಸಿರುವೆನೆಂದು ಗರ್ವದಿಂದ ಕೊಬ್ಬಿನಿಂದ ಮೆರೆತಿರುವೆನು. ನಿನ್ನ ಗಂಡನು ದೇವತೆಗಳ ತಪಸ್ಸನ್ನು ಗೈದು ಬ್ರಹ್ಮನಿಂದ ಬಲವಾದ ವರಗಳನ್ನು ಪಡೆದಿರುವನು. ಆದ ಕಾರಣ ನಿನ್ನ ಪತಿ ಮಾತಿಗೆ ಪ್ರತಿ ಉತ್ತರವನ್ನು ಕೊಡದೆ ಅಗ್ನಿಗೆ ಬದ್ಧನಾಗಿದ್ದೇನೆ. ಖಂಡಿಯ ದಾನವಿರಂದ್ರ ಧರ್ಮಪತಿ. ಅಗ್ನಿದೇವ, ಅಮ್ಮಯ್ಯ, ಜನನ ಮರಣ ಅರಿತವರ್ಯಾರೋ, ಎಲ್ಲಯ ಕರ್ಮಕ್ಕೆ ತಡೆಯೋ ಯಾರೋ. ಅಗ್ನಿದೇವ, ಜನನ ಮರಣವನ್ನು ಅರಿತವರು ಯಾರು? ನನ್ನ ಕರ್ಮಕ್ಕೆ ಹೊಣೆ ಯಾರು? ದೇವ, ಅಮ್ಮಯ್ಯ, ನಿನ್ನ ಧರ್ಮದ ಕಾರ್ಯವನ್ನು ನೀನು ನಡೆಸು. ಅಯ್ಯೋ,
ನಾನೆಂತ ಮಗನಿಗೆ ಜನ್ಮವನ್ನು ಕೊಟ್ಟೆನಲ್ಲೋ ದೇವ ದೀನಬಾಂಧವ. ಮಹಾತಾಯಿಯಾದ ಧನುಜ ರಾಣಿಯೇ, ನಿನ್ನ ಗಂಡನ ಹದ್ದಿಯ ಮೀರಿದರೆ ನನ್ನ ಪ್ರಾಣ ಪಕ್ಷಿ ಹಾರಿವಾಗಲ್ಲ ತಾಯಿ. ಮಹಾತಾಯಿಯಾದ ಧನುಜ ರಾಣಿಯೇ, ನಿನ್ನ ಗಂಡನ ಅಗ್ನಿಗೆ ಬದ್ಧನಾಗಿದ್ದೇನೆ. ಇದನ್ನು ತಪ್ಪಿಸಿದಲ್ಲಿ ಯಮಕಂಟಕನಾಗಿ ಎಮ್ಮಯಪುರಕ್ಕೆ ದಾಳಿಯಂಗೈದು ಸುರರೆಲ್ಲರನ್ನು ದಿಕ್ಕು ದಿಕ್ಕಿಗೆ ಓಡಿಸಿ ದಿಕ್ಪಾಲಕರು ಮಾಡುವನು. ಆದ ಕಾರಣ ನಿನ್ನ ಮಗನನ್ನು ಆ ಶ್ರೀಹರಿಯೇ ರಕ್ಷಿಸಬೇಕು. ದುಃಖಿಸುವುದು ಯಾತಕ್ಕೆ ತಾಯಿ? ಸೌಖ್ಯಪ್ರದಾಯಿ. ಬಳಿ ಬಳಿರೇ ಸಾರಥಿ, ಅಗ್ನಿ ದೇವನನ್ನು ದಗದಗಿಸಿ ಸುಡುವುದಕ್ಕೆ ಬಳಿರೆಯಲ ಈ ಸಾರಥಿ, ಪ್ರಹ್ಲಾದನನ್ನು ದಗದಗಿಸಿ ಸುಡುವುದಕ್ಕೆ ಸೂಟಿಯಿಂದ ರಥವನ್ನು ಬಿಡು ಸಾರಥಿ. ಯಾಲೈ ಬಾಲಕನೇ, ಇನ್ನು ನೀನು ಚಿಕ್ಕವನು, ಏನು ಹರಿಯದಂತೆ ಕಾಣುತ್ತದೆ. ತಂದೆ ತಾಯಿಗಿಂತ ಮೂರು ಜಗದೋಳು ದೇವರು ಇಲ್ಲ ಎಂದು ಸೂತ ಪುರಾಣಿಕರು ಸಾರಿ ಸಾರಿ ಹೇಳುವರು. ಅದು ನಿನಗೆ ತಿಳಿಯುತ್ತಿಲ್ಲವೇ ಪ್ರಹ್ಲಾದ ಕುಮಾರನೇ? ನಿನ್ನ ತಂದೆಯ ಮಾತಿಗೆ ಪ್ರತಿ ತಂದೆಯ ಮಾತಿಗೆ ಪ್ರತಿ ಉತ್ತರವನ್ನು ಕೊಡದೆ ವೇದಾಮೃತವನ್ನು ಸವಿದು ನಡೆದುಕೊಂಡರೆ ಸರಿ. ಇಲ್ಲವಾಯ್ತಂದರೆ ನಿನ್ನ ಸುಟ್ಟು ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವೆ. ಖಂಡಿಯ ಮೂಢ ಬಾಲಕನೇ. ಸುಜ್ಞಾನದ ನುಡಿ ಮಾತು ನಿನಗೇನು ಗೊತ್ತು? ಸುರನಾಗಿ ಅಸುರನಂತೆ ವರ್ತಿಸುವುದಕ್ಕೆ ನಾನೇನು ಹೇಳಲಿ? ಪುಣ್ಯ ಯಾವುದು ಪಾಪ ಯಾವುದೆಂಬುದನ್ನು ಅರಿಯದೆ ಸರ್ವವನ್ನು ದಗ್ಧೈಸಿ ಸರ್ವಭಕ್ಷಕನಾಗಿ ದೈತ್ಯರ ಪಟ್ಟಣದಿ ಅವರ ಕೈ ಒಳಗಿನ ಬಂಟನಾಗಿ ಬಿದ್ದಿರುವೆ. ನಿನಗಿನ್ನೂ ಅರಿವು ಬಾರದೆ? ಮಹಾಗರ್ಭಿಷ್ಠ ಎನ್ನೋಳ ಆರ್ಭಟಿಸಿದರೆ ಉನ್ನಾಟ ಸಾಗುವುದಿಲ್ಲ, ದಹನ ಸಾಗುವುದಿಲ್ಲ. ಎಲೈ ಮಂದ ಬಾಲಕನೇ, ಚಂದದಿಂದ ಕೇಳು. ಅಗ್ನಿ ಎಂದರೆ ಕಾನನವು ಕುಗ್ಗಿ ಗಡಗಡನೆ ನಡುಗುವುದು. ಏಲೈ ಮನ್ನಮತಿ, ನಾನು ಇಲ್ಲದಿದ್ದೊಡೆ ಋಷಿಗಳು, ದೇವತೆಗಳು, ರಾಜ್ಯರು, ಯಜ್ಞಾದಿಗಳು ಮಾಡಬಲ್ಲರೆ. ಎನ್ನನ್ನು ಬುಟ್ಟ ಹಾಕುವಂತ ಮಹಾಕಾರ್ಯ ದಾವದಿರುವುದು. ಏಲೈ ಮನ್ನಮತಿ, ನೀನು ಚಿಕ್ಕವನೆಂದು ಅಕ್ಕರಿಯಿಂದ ಹೇಳುವೆ. ಸೊಕ್ಕಿನಿಂದ ಮಾತನಾಡುವುದನ್ನು ಬಿಟ್ಟು ಎನ್ನ ನುಡಿಗೆ ಒಡಂಪಟ್ಟು ನಿನ್ನ ಪೀತನ ಆಜ್ಞೆಯಂ ಶಿರವಹಿಸು. ಇಲ್ಲವಾಯಿತೆಂದರೆ ಖಂಡಿತವಾಗಿ ಕುಂದು ಬಂದು ಒದಗುವುದು. ಪ್ರಹ್ಲಾದ ಕುಮಾರ ತಿಳಿದು ನೋಡಿದ್ರೆ ಇವರ ನಾನು ದಾನವ ದನಕರಾಗಿರಬಹುದು, ಆದರೆ ನಿನ್ನಂತೆ ನೀತಿ ಗೀತಿಗಳನ್ನು ಬಿಟ್ಟು ಅವಿವೇಕತನದಿಂದ ನಡೆದುಕೊಳ್ಳುವುದಕ್ಕೆ ನನ್ನನ್ನು ನಿನ್ನಂತೆ ದುರದುಂಬಿ ಎಂದು ತಿಳಿದುಕೊಂಡಿರುವೆ. ಎನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವುದು ಒಂದೇ ಹರಿನಾಮ ಸ್ಮರಣೆ ಮಾತ್ರ. ಅದನ್ನು ಬಿಟ್ಟು ಬೇರೇನು ಕಾಣೆನು. ದತ್ತವರ ಬಾಲವನ್ನು ಪಿಡಿದು ಹದ್ದಿನಂತೆ ಬಾಳುವುದು ನಿಮ್ಮಂತ ಬುದ್ಧಿ ನಿರೀಕ್ಷೆ ನಮ್ಮಂತ ಹರಿಭಕ್ತರಿಗಲ್ಲ. ನಿನ್ನಾಟ ಸಾಗುವುದಿಲ್ಲ. ಮಂದ ಬಾಲಕನೇ, ನಿನಗೆ ಬುದ್ಧಿ ಮಾತನ್ನು ಹೇಳುವುದಕ್ಕೆ ನಾನೇನು ಬುದ್ಧಿಹೀನನಲ್ಲ. ಮಾತಿನಿಂದ ಪ್ರಯೋಜನವಿಲ್ಲ. ನಿನ್ನನ್ನು ದಗ್ಗರಿಸಿ ಬಿಡುತ್ತೇನೆ. ನೋಡಲೇ ಮನ್ನಮತಿ.
ಅಲ್ಲ ಸಾರಥಿ, ಹೋಗದೆ ಇದೇನು ವಿಚಿತ್ರ? ಹಾ ಇವನು ಸುಡಲಿಲ್ಲವೆಂದರೆ ಇವನು ಮಹಾರಿ ಭಕ್ತನು. ಹಾ ಎಲೈ ಪ್ರಹ್ಲಾದ ಕುಮಾರ, ನಿನಗೆ ಮಂಗಳವಾಗಲಿ. ಬಳಿ ಬಳಿರಿ ಎಲೈ ಸಾರಥಿ. ಹೋಗದೆ ಎನ್ನ ಅಂತಪುರಕ್ಕೆ ಸೂಟಿಯಿಂದ ರಥವನ್ನು ಬಿಡು ಸಾರಥಿ. ಕಾಂಚನ ಪ್ರಾಣೇಶ್ವರ, ನೋಡಿದ್ಯೋ ಈ ನಿನ್ನ ಮುದ್ದು ಮಗನ ಮಾಡಿದನ? ಅಯ್ಯೇ ಸುಂದರಿ, ಸುಂದರ, ಇವನು ನಮ್ಮ ಶತ್ರು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಅಯ್ಯೇ ಕಾಂತೆ, ನಿನ್ನ ಮುದ್ದು ಮಗನ ಸಾಕಿಸಲೈದ ನಿನ್ನ ಉತ್ತಮ ಹಸ್ತಗಳಿಂದ ಅವನಿಗೆ ವಿಷಂ ಕೊಟ್ಟು ಎನ್ನ ಮನಸ್ಸನ್ನು ಸಂತೋಷಗೊಳಿಸು. ಅಹೇ ಕಾಂತೆ, ಕಾಂತ, ಜಾಗ್ರತೆಯಿಂದ ಅವನಿಗೆ ವಿಷಂ ಕೊಡಿಸದಿ, ಕಾಣಿಸ ಅವನಿಗೆ ಒಂದು ಗತಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೆತ್ತ ತಂದೆಯಾಗಿ ನಿನಗೆ ಮಾತನಾಡುತ್ತೀವಿಯಲ್ಲ, ನಿನ್ನ ಮನಸ್ಸಾದ್ರೂ ಒಪ್ಪುವುದೇ? ಅಹೇ ಸುಂದರಿ, ಸುಂದರ, ಎತ್ತ ತಂದೆಯಾದ ಎನ್ನ ಮುಂದೆ ಎನ್ನ ವೈರಿಯಾದ ಆರ್ಯಮ್ಮ ಪಾಷಾಂಡಿಯ ನಾಮವನ್ನು ಕೊಂಡಾಡಿದರೆ ನನಗೆ ರೋಷಾತಿಯ ಉಕ್ಕಿ ಬರುವುದು. ಸುಂದರಿ, ಸುಂದರಿ, ಹೆತ್ತ ಮಗನಿಗೆ ವಿಷವನ್ನು ಕೊಟ್ಟು ಬಿಡೋ ಕೈಯಾದೆಂದು ಹೇಳುತ್ತಿರುವೆಯಾ? ನನಗೆ ಎದುರಾದವರು ಎತ್ತ ಮಕ್ಕಳೇ ಆಗಿರಲಿ ಅಥವಾ ತಂದೆಗಳೇ ಆಗಿರಲಿ, ಅವರಿಗೆ ವಿಷವನ್ನು ಕೊಡುವುದು ನಿನ್ನ ಕರ್ತವ್ಯ. ಸುಂದರಿ, ಸುಂದರ, ಅಹೇ ಸುಂದರಿ, ಹೆತ್ತ ತಾಯಿಯಾಗಿ ನನ್ನ ಮನಸ್ಸು ಈ ಕಾರ್ಯಕ್ಕೆ ಒಪ್ಪುವುದೇ ವಲ್ಲಭ. ಹೇ ಸುಂದರಿ, ಸುಂದರ, ಎತ್ತ ತಂದೆಯಾದ ನನ್ನ ಮನಸ್ಸೇನು ಒಪ್ಪುತ್ತಿರುವುದೇನು, ಆದರೆ ನನ್ನ ವರಿಯನ್ನು ಕೊಂಡಾಡುವ ಕಾರಣ ಅವನಿಗೆ ವಿಷಂ ಕೊಡು ಎಂದು ನಿನಗೆ ಹೇಳುತ್ತಿರುವೆನು. ಸುಂದರಿ, ಸುಂದರ, ಸುಂದರಿ, ಹೇಳುವೆನು ಕೇಳು. ಅದೇ ಸವಿಸ್ತಾರವಾಗಿ ಹೇಳು. ಪ್ರಾಣಕಾಂತನೇ ನೀನು ಕೈ ಹಿಡಿದ ಸತಿ ನಾನು, ಕರ ಮುಗಿದು ಕರುಣೆಯಿಂದ ಪ್ರಾಣಕಾಂತನೇ ನೀನು ಕೈ ಹಿಡಿದ ಸತಿ ನಾನು, ಕರ ಮುಗಿದು ಕರುಣೆಯಿಂದ ಕಾರ್ಯವ ಮಾಡುವೆ ನೀನು, ಮಗನನ್ನು ಕೊಲ್ಲಲು ನ್ಯಾಯವೇ? ಎಂಥ ಕಾರ್ಯವ ಮಾಡುವೆ ನೀನು, ಮಗನನ್ನು ಕೊಲ್ಲಲು ನ್ಯಾಯವೇ? ಯಾವ
ಪ್ರಾಣೇಶ್ವರಿ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹೆ ಪ್ರಹ್ಲಾದನನ್ನು ನಾನು ಬೆಳೆಸಿದೆನು. ಇಲ್ಲಂದವರ್ಯಾರು ಕಾಂತೆ? ಪ್ರಾಣೇಶ್ವರಿ. ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಇಂಥ ಮಗನಿಗೆ ನಾನು ಜನ್ಮವನ್ನು ಕೊಟ್ಟಿದ್ದೆ. ಹೌದೇನು ಕಾಂತೆ? ಕಾಂತೆ, ಈಗ ನೀನೇ ಕುಳಿತು ಮಗನಿಗೆ ವಿಷವನ್ನು ಕೊಟ್ಟು ಬಿಡು ಕೈಯಾದೆಂದು ಹೇಳಿದರೆ ನನ್ನ ಹೆತ್ತ ಕರಳ ಒಪ್ಪಬಹುದೇ ಕಾಂತ ಗುಣವಂತ? ಹೇ ನೀರಜಾಕಿಯೇ, ನಿನಗೆ ಪುತ್ರ ಬೇಕೋ ಅಥವಾ ನಾನು ಬೇಕೋ? ಅಹೇ ಸುಂದರಿ, ವಿಷ ಬೀಜವು ಮಳ್ಳಕ್ಕೆ ಒಡೆದು ಗಿಡವಾಗಿ ಬಲವಾಯ್ತೆಂಬಂತೆ ಇವನ ಹೀಗೆ ಬಿಟ್ಟರೆ ನಮ್ಮ ದಾನವ ಕುಲವನ್ನೆಲ್ಲ ನಾಶ ಮಾಡಿಬಿಡುವನು. ಅಹೇ ಕಾಂತೆ, ಗಿಡವಾಗಿ ಬಗ್ಗುವುದು ಮರವಾಗಿ ಬಗ್ಗಬಹುದೇ? ನೀನು ನಿನ್ನ ಮಗನ ಮೇಲೆ ಮಮತೆಯನ್ನು ಮರೆತು ಅವನಿಗೆ ವಿಷವನ್ನು ಕೊಟ್ಟು ನಿನ್ನ ಪುಣ್ಯ ಸಾರ್ಥಕ ಮಾಡಿಕೋ. ಅಹೇ ಕಾಂತೆ, ಆಗ ನಿನಗೆ ತಕ್ಕ ಸತಿಯೆಂದು ಸದ್ಗತಿ ದೊರೆಯುವುದು. ನನಗೆ ಎದುರಾದವರ ಮಕ್ಕಳೇ ಆಗಿರಲಿ ಅಥವಾ ತಂದೆ ಆಗಿರಲಿ, ಅಯ್ಯೇ ಸುಂದರಿ, ಅವನನ್ನು ಕಡಿದು ಗೋಣ್ ಮುರಿದು ಗಗನಂತರ ಕಾಣಿಸಿದೆ. ಕಾಂತೆ, ನೀನು ದುಃಖಿಸುವುದು ಆತಕ್ಕೆ? ಸಂತೋಷ ಭರಿತಳಾಗಿ ಅವನಿಗೆ ವಿಷಂ ಕೊಟ್ಟು ನನಗೆ ಸಂತೋಷ ವಾರ್ತಿ ಎಂಪೇಳ ಪುಲ್ಲಲೋಚನೆ ಅವನಡಿಗೆ ಹೋಗಬೋಗ ನೀ ಬೇಗನೆ. ಕಾಂತೆ, ಹೆತ್ತ ತಾಯಿಯಾಗಿ ಮಗನಿಗೆ ವಿಷವನ್ನು ಕೊಟ್ಟರೆ ಇವಳೆಂಥ ತಾಯಿ ಎಂದು ಜನರು ನನ್ನನ್ನು ಆಡಿಕೊಳ್ಳುವ. ಕಾಂತೆ, ಎತ್ತ ತಾಯಿಯಾದ ಕೈಯಾದು ವಿಷವನ್ನು ಕೊಟ್ಟಳೆಂದು ಈ ಲೋಕದ ಜನರು ಹಾಡಿಕೊಂಡು ನಗುತ್ತಾರೆಂದು ಹೇಳಿದೆಯಲ್ಲ. ಕಾಂತೆ, ನನ್ನಂತ ವೀರಾದಿ ವೀರನಿಗೆ ಈ ರೀತಿಯಾಗಿ ಎದುರಾಗಿ ಮಾತನಾಡುವುದು ತಕ್ಕದ್ದಲ್ಲವೆಂದು ಈ ಸಭಾ ಸಜ್ಜನರು ಕೂಡ ನುಡಿಯುವರು. ಸುಂದರಿ, ಅಯ್ಯೋ ದೈವವೇ, ಇದು ಯಾವ ನ್ಯಾಯವೇ? ತಾಯಿ ಮಗನನ್ನು ಕೊಲ್ಲುವಳೆ, ತಾಯಿಯ ಮಗನನ್ನು ಕೊಂದು ಬಹಳ ಬಂದು ಹೇಳಿಯಲ್ಲ. ಎನ್ನ ಮಾತನ್ನು ಮೀರಿ ವಚನ ಭ್ರಷ್ಟರಾಗಿ ಈ ಭೂಮಿಯ ಮೇಲೆ ಕಾಂತೆ, ಕೇಳು ಬರುವಾಗ ಶಿವನು ಭಕ್ತ ವತ್ಸಲನು ಪ್ರಾಣ ಸುಂದರ. ನಿನ್ನ ಮಗನು ಹರಿಭಕ್ತನು, ನಾನು ಹರಿದೇಶವೇ ಎಂದು ನುಡಿತಿರುವಲ್ಲ. ಹೌದು ಹೇ ಕಾಂತೆ, ನನ್ನಂತ ವೀರಾದಿ ವೀರ ನಮ್ ಕಂಡರೆ ಆ ತ್ರಿಮೂರ್ತಿಗಳ ಗದನ ನಡಿಗೆ ಗುಡ್ಡ ಗಾವಗಳನ್ನು ಬಿಟ್ಟು ಸೇರಿಕೊಳ್ಳುತ್ತಾರೆ. ಅಂತ ವೀರಾದಿ ವೀರನಿಗೆ ಈ ರೀತಿ ಮಾತನಾಡುವುದು ತಕ್ಕ ನಡತಿಯಲ್ಲ. ನಿನ್ನ ತಂದೆಯೇ ಜಗದೇಶ್ವರನೆಂದು ನಿನ್ನ ತನಯನಿಗೆ ನೀನು ಹೇಳುವುದಕ್ಕೆ ನಿನ್ನ ನಾಲಿಗೆ ಏನಾದರೂ ಭವಬಂಧನದಲ್ಲೇ
ಪ್ರಾಣೇಶ್ವರಿ, ಹೆತ್ತ ತಾಯಿಯಾಗಿ ನಾನು ಮಗನಿಗೆ ವಿಷವನ್ನು ಕೊಟ್ಟರೆ ಇವಳೆಂಥ ತಾಯಿ ಎಂದು ಜನರು ನನ್ನನ್ನು ಆಡಿಕೊಳ್ಳುವರು. ಆದರೆ ಪತಿಯ ಮಾತನ್ನು ಮೀರಿದ ಇವಳೆಂಥ ಸತಿಯು ಪತಿ ದ್ರೋಹಿ ಎಂದು ನನ್ನನ್ನು ಲೋಕದಲ್ಲೇ ಅಪಕೀರ್ತಿಯನ್ನು ಮಾಡುವರು. ಸರ್ವತಾ ಈ ರೀತಿ ಮಾತನ್ನಾಡುತ್ತಿರುವರು ಕಾಂತೆ. ಕಾಂತ, ಕಾಂತೆ, ಪತಿಯೇ ಪರದೈವವೆಂದು ಬಾಳಿ ಬದುಕುವಳು ನಾನು. ಒಂದು ಕಡೆ ಪತಿ, ಇನ್ನೊಂದು ಕಡೆ ಸುತನು. ಇದಕ್ಕೆ ನಾನು ಗತಿಯನ್ನು ಮಾಡಿಲ್ಲವಲ್ಲವ, ಇದೇನು ದುರ್ಲಭ. ಇಲ್ಲೇ ಮೂರ್ಖಣೆ, ಸತಿಗೆ ಪತಿಯೇ ಸದ್ಗತಿಯು, ಸತಿಗೆ ಪತಿಯೇ ದೇವರು, ಸತಿಗೆ ಪತಿಯೇ ದೈವವು. ಹೇ ಸುಂದರಿ, ಸುಂದರ, ಪತಿಯ ಮಾತು ಮೀರಿ ನಡೆದರೆ ಏನಾಗುವುದೆಂಬುದು ನಿನಗೆ ತಿಳಿದಿಲ್ಲವೇ ಹೇಗೆ? ಅಹೇ ರಮಣಿ, ರಮಣ, ಈ ಮೂರು ಲೋಕದಲ್ಲಿ ನನ್ನ ಜೈವಧೀರರು ದಾರಿರುವರು. ಅಹೇ ಕಾಂತೆ, ಕಾಂತ, ಎಂತ ಉದ್ದಂಡ ವಂಪಿಡಿದು ನಿಂತ ಚಂಡ ಪ್ರಚಂಡನಾದ ಎನ್ನ ಹೆಸರದ ಮಾತ್ರಕ್ಕೆ ಯಾವ ದಿಟ್ಟರಣಿಯೋ ಸಿಡಿದು ಬುಕ್ ಕಾಂತಿ, ಕಾಂತ, ಇಂಥ ಅಸುರ ಕುಲ ಸಾಮ್ರಾಟ ಚಕ್ರವರ್ತಿ ಆದ ಎನ್ನೆದರಿಗೆ ಯಕೋಚಿತ್ ಒಂದು ಕೂಸು ಎದುರಾಗಿ ನಿಂತರೆ ಈ ಭೂಮಿಯೊಳು ನಾನು ಜೀವಿಸಿದ್ದು ಸಾರ್ಥಕವೇನು? ಏ ಕಾಂತಿ, ಕಾಂತ, ಎನ್ನ ಮಾತಿಗೆ ಪ್ರತ್ಯುತ್ತರಂ ಕೊಡದೆ ಅವನಡಿಗೆ ಹೋಗಿವೆಯೋ ಇಲ್ಲವೇ? ಅವನಿಗೆ ವಿಷಂ ಕೊಡಿಸಿ ನನಗೆ ಸಂತೋಷ ವಾರ್ತೆ ಎಂಪೇಳು ಪುಲ್ಲಲೋಚನೆ. ಅವನಡಿಗೆ ನಡಿ ನಡಿ ಬೇಗನೆ. ಕಾಂತ, ಕಾಂತೆ, ಮಗನಿಗೆ ಸರ್ಪವನ್ನು ಬಿಟ್ಟು ಕಚ್ಚಿಸಿದೆ, ಆಗನೂ ಮಗ ಸಾಯಲಿಲ್ಲ. ವಲ್ಲಭ, ಅಲ್ಲವೇ? ಮಗನನ್ನು ಆನೆಯ ಕಾಲಿನಿಂದ ತುಳಿಸಿದೆ, ಮಗನು ಸಾಯಲಿಲ್ಲ. ವಲ್ಲಭ, ಅಲ್ಲವೇ? ಅಗ್ನಿ ದೇವನನ್ನು ಬಿಟ್ಟು ಮಗನನ್ನು ದಹಿಸಲು ನೋಡಿದೆ, ಆಗ ಪ್ರಹ್ಲಾದನು ಸಾಯಲಿಲ್ಲ. ಅಹೇ ಸುಂದರಿ, ಈಗ ಈ ವಿಷವನ್ನು ಕೊಟ್ಟರೆ ಮಗನು ಸಾಯುವನು ಎಂದು ನೀನು ತಿಳಿದುಕೊಂಡೆಯಾ? ಅಹೇ ಕಾಂತಿ, ಕಾಂತ, ಅಂತಹ ಶಕ್ತಿಗಳ ಅವನನ್ನು ಉಳಿಸುತ್ತವರಿಂದ ಆ ಶಕ್ತಿಗಿಂತ ಹೆಚ್ಚಿನ ಮಿಗಿಲಾದ ಶಕ್ತಿ ತಾಯಿಯ ಶಕ್ತಿ ಆದ ಕಾರಣ ನಿನ್ನ ಕರೆಸಿ ಅವನಿಗೆ ಆ ವಿಷಂ ಕೊಟ್ಟು ಸಾಯಿಸುವನೆಂದು ಹೇಳ್ತಿರುವನಲ್ಲ ಸುಂದರಿ. ಕಾಂತ, ಕಾಂತಿ, ಹಣೆ ಬರಕ್ಕೆ ಹೊಣೆ ಯಾರು? ಬ್ರಹ್ಮ ಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಹಣೆಯಲ್ಲಿ ಏನು ಬರದಿದೆಯೋ ಅದು ನಡೆಯಲೇಬೇಕು. ನಿನ್ನ ಇಚ್ಛೆಯಂತಾಗಲಿ. ಮಗನ ಬಳಿಗೆ ಹೋಗುವೆನೋ, ನಿನಗೆ ಅಪ್ಪಣೆಯನ್ನು ಕೊಡು ಕಾಂತ. ಹೇ ಕಾಂತೆ, ನಿನ್ನ ಮುದ್ದು ಮಗನಾದ ಪ್ರಹ್ಲಾದ ಕುಮಾರನಿಗೆ ಈ ವಿಷವಂ ನಿನ್ನ ಉತ್ತಮವಾದ ಹಸ್ತಗಳಿಂದ ನೀಡಿ ಅವನನ್ನು ಸಾಯಿಸಿ ಬಿಡಿಸುತ್ತದೆ. ಶಿವ ಶಿವ, ನಾನೇನು ಮಾಡಲಿ? ಹೆತ್ತ ಮಗನಿಗೆ ವಿಷವನ್ನು ಕೊಟ್ಟು ನಾನು ಹೇಗೆ ಸಾಯಿಸಬೇಕು ದೇವ? ದೀನ ಬಾಂಧವ,